ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಹಂಟ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ಭೀಮಾ ಈ ಹೆಸರು ಇದೀಗ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಫೇಮಸ್. ಯಾಕಪ್ಪ ಅಂತಂದರೆ ನಟ ದುನಿಯಾ ವಿಜಯ್ ಅವರ ಅಭಿನಯದ ಹಾಗೂ ನಿರ್ದೇಶನ ಇರುವಂತಹ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಇನ್ ಕನ್ನಡ. ಸಾಕಷ್ಟು ದಿನಗಳಿಂದ ಕನ್ನಡದಲ್ಲಿ ಒಳ್ಳೆಯ ಸಿನಿಮಾಗಳು ಬರ್ತಿಲ್ಲ, ಕನ್ನಡ ಚಿತ್ರರಂಗಕ್ಕೆ ಏನೋ ಮಂಕು ಬಡ್ದಂಗೆ ಆಗ್ಬಿಟ್ಟಿದೆ, ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ, ಹೊಸಬರ ಸಿನಿಮಾಗಳನ್ನ ಜನ ನೋಡ್ತಾ ಇಲ್ಲ ಎನ್ನುವ ಆರೋಪವನ್ನು ಮುಕ್ತಗೊಳಿಸೋಕೆ ಬರ್ತಾ ಇರುವಂತಹ ಚಿತ್ರ ಭೀಮಾ ಅಂತಲೇ ಹೇಳ್ಬೋದು. ಅದರ ಟ್ರೇಲರ್ ಈಗ ರಿಲೀಸ್ ಆಗಿದೆ. ಆ ಟ್ರೇಲರ್ನ ನೋಡಿ ಆ ಟ್ರೇಲರ್ ಹೇಗಿದೆ ಅನ್ನುವ ಒಂದು ರಿವ್ಯೂವನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡೋದಕ್ಕೆ ನಾನು ಬಂದಿದ್ದೀನಿ. ಈ ಟ್ರೇಲರ್ನ ನಾವು ಗಮನಿಸ್ತಾ ಇದ್ರೆ ಆರಂಭದಿಂದ ಈ ಟ್ರೇಲರ್ನಲ್ಲಿ ಸಾಕಷ್ಟು ಡೈಲಾಗ್ಗಳು ಮೊದಲು ಎಲ್ಲರ ಗಮನವನ್ನು ಸೆಳೆಯುತ್ತೆ. ವಿಲನ್ ಹೀರೋಗೆ ಕೇಳುವಂತಹ ಡೈಲಾಗ್, ಹೀರೋ ಕೌಂಟರ್ ಕೊಡುವಂತಹ ಡೈಲಾಗ್, ಯಾಕೋ ಭೀಮಾ ಏರಿಯಾ ಒಳಗಡೆ ಬರೋದಕ್ಕೆ ಮೀಟ್ರ್ ಇಲ್ವಾ ಅಂತ. ಅದಕ್ಕೆ ದುನಿಯಾ ವಿಜಯ್ ಅವರ ಕೌಂಟರ್ ಡೈಲಾಗ್, ಕಿಲೋಮೀಟರ್ ಗಟ್ಟಲೆ ಇದೆ ಕಣಲ್ಲೇ. ಈ ತರಹದ ಸಾಕಷ್ಟು ಹರಿತವಾದಂತಹ ಡೈಲಾಗ್ಗಳು ಟ್ರೇಲರ್ನಲ್ಲಿದೆ. ಟ್ರೇಲರ್ನಲ್ಲೇ ಇಷ್ಟೊಂದು ಡೈಲಾಗ್ಗಳು, ಇಷ್ಟೊಂದು ಹರಿತವಾದಂತಹ ಡೈಲಾಗ್ಗಳು ಇರಬೇಕಾದ್ರೆ ಸಿನಿಮಾದಲ್ಲಿ ಇನ್ನು ಎಷ್ಟರ ಮಟ್ಟಕ್ಕೆ ಡೈಲಾಗ್ಗಳು ಇರಬೇಡ ಅನ್ನೋದನ್ನ ನಾವು ಊಹೆ ಮಾಡಿಕೊಳ್ಬಹುದು. ಯಾಕೋ ಏರಿಯಾ ಒಳಗಡೆ ಬರೋಕ್ಕೆ ಮೀಟ್ರ್ ಇಲ್ವಾ? ಕಿಲೋಮೀಟರ್ ಗಟ್ಟಲೆ ಐತೆ ಹೇಳಲು ಜುಟ್ಟು. ಅದರ ಜೊತೆಗೆ ಇದರ ಸ್ಟಾರ್ ಕಾಸ್ಟ್ ಅನ್ನ ನಾವು ಗಮನಿಸಿದಾಗ ಎಲ್ಲೂ ಕೂಡ ದುನಿಯಾ ವಿಜಯ್ ಅವರನ್ನ ಬಿಟ್ಟು ಇನ್ನೊಂದಷ್ಟು ಕಲಾವಿದರನ್ನ ಬಿಟ್ಟು ಮಿಕ್ಕ ಉಳಿದ ಆಲ್ಮೋಸ್ಟ್ 60 to 70% ಸ್ಟಾರ್ ಕಾಸ್ಟ್ ಹೊಸ ಸ್ಟಾರ್ ಕಾಸ್ಟ್ ಅಂತಾನೆ ಹೇಳಬೇಕು. ನಾನು ಈ ಹಿಂದೆ ಸಾಕಷ್ಟು ಸಿನಿಮಾಗಳಲ್ಲೆಲ್ಲ ಯಾವ ಸಿನಿಮಾಗಳಲ್ಲೂ ಕೂಡ ಇವ್ರನ್ನ ನೋಡಿಲ್ಲ. ಅಂತಹ ಹೊಸ ಕ್ಯಾರೆಕ್ಟರ್ಗಳನ್ನು ಭೀಮಾ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪರಿಚಯ ಮಾಡಿಕೊಡ್ತಾ ಇದ್ದಾರೆ ದುನಿಯಾ ವಿಜಯ್ ಅವರು. ಅಂದರೆ ತಪ್ಪಾಗಲ್ಲ, ಯಾಕಂದರೆ ಟ್ರೇಲರ್ನ ನೀವು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ದುನಿಯಾ ವಿಜಯ್ ಅವರ ಆಪೋಸಿಟ್ ಆಗಿ ವಿಲನ್ ರೋಲ್ ಮಾಡಿರುವಂಥದ್ದು ಯಾವುದೋ ಸ್ಟಾರ್ ವಿಲನ್ ಅಲ್ಲ, ಒಬ್ಬ ಹೊಸ ವಿಲನ್. ಈ ಟ್ರೇಲರ್ನಲ್ಲಿ ಅವರ ಡ್ರ್ಯಾಗನ್ ಮಂಜು ಎನ್ನುವ ಆ ಕ್ಯಾರೆಕ್ಟರ್ನ ನೋಡ್ತಾ ಇದ್ದರೆ ಫ್ಯೂಚರ್ನಲ್ಲಿ ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಪ್ರಾಮಿಸಿಂಗ್ ವಿಲನ್ ಆಗುವ ನಿಟ್ಟಿನಲ್ಲಿ ಎಲ್ಲ ಲಕ್ಷಣಗಳು ಸಹ ಆ ವಿಲನ್ ಕ್ಯಾರೆಕ್ಟರ್ನಲ್ಲಿ ಕಾಣ್ತಾ ಇದೆ ಅಂತಲೇ ಹೇಳಬೇಕು. ಈ ಟ್ರೇಲರ್ನ ಓವರ್ ಆಲ್ ಆಗಿ ನೋಡ್ತಾ ಇದ್ರೆ ಪ್ರಸ್ತುತ ಬೆಂಗಳೂರಿನಂತಹ ದೊಡ್ಡ ನಗರಗಳಲ್ಲಿ ನಡೀತಾ ಇರುವಂತಹ ಒಂದಷ್ಟು ದಂಧೆಗಳು, ಒಂದಷ್ಟು ಕಾನೂನು ಬಾಹಿರ ಚಟುವಟಿಕೆಗಳ ಮೇಲೆ ಗಮನವನ್ನು ಚೆಲ್ಲಿದೆ ಈ ಚಿತ್ರ ಅನ್ನೋದು ಗೊತ್ತಾಗುತ್ತೆ. ಅದರ ಜೊತೆಗೆ ಯೂತ್ಸ್ ಜಾಸ್ತಿ ಯಾವುದರ ಮೇಲೆ ಡಿಪೆಂಡ್ ಆಗ್ತಾ ಇದ್ದಾರೆ, ಯಾವುದರಿಂದ ಯೂತ್ಸ್ ದಾರಿ ತಪ್ತಾ ಇದ್ದಾರೆ ಅನ್ನೋದನ್ನ ಸಹ ದುನಿಯಾ ವಿಜಯ್ ಅವರು ಈ ಚಿತ್ರದಲ್ಲಿ ಹೇಳಿರಬಹುದು ಅನ್ನೋದು ಟ್ರೇಲರ್ ನೋಡಿದ್ರೆ ಗೊತ್ತಾಗುತ್ತೆ. ಅದರ ಜೊತೆಗೆ ದುನಿಯಾ ವಿಜಯ್ ಅವರ ಒಂದು ಸಿನಿಮಾದ ಸಬ್ಜೆಕ್ಟ್ ಇದೆಯಲ್ಲ, ಎಲ್ಲ ಕನ್ನಡ ಇಂಡಸ್ಟ್ರಿಯಲ್ಲಿರುವ ಎಲ್ಲ ಹೀರೋಗಳು ಕೂಡ ಒಂದೊಂದು ಸಬ್ಜೆಕ್ಟ್ನಲ್ಲಿ ತುಂಬ ಸ್ಟ್ರಾಂಗ್. ಅದೇ ತರಹ ದುನಿಯಾ ವಿಜಯ್ ಅವರು ರಿಯಲಿಸ್ಟಿಕ್ ಸ್ಟೋರಿಗಳನ್ನು ತಿಳ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳಿಂದ ತಿಳ್ಕೊಂಡು ಅದನ್ನು ಕಥೆಯ ರೂಪಕ್ಕೆ ತಂದು ಅದನ್ನು ಸಿನಿಮಾ ರೂಪಕ್ಕೆ ತರುವಲ್ಲಿ ದುನಿಯಾ ವಿಜಯ್ ಅವರು ನಿಸ್ಸೀಮರು ಅಂತಂದರೆ ತಪ್ಪಾಗಲ್ಲ. ಯಾಕಂತಂದರೆ ಸಲಗಾದಲ್ಲೂ ಕೂಡ ಇದೇ ಫಾರ್ಮುಲಾವನ್ನು ಅವರು ಫಾಲೋ ಮಾಡಿ ಸಲಗ ಸೂಪರ್ ಡೂಪರ್ ಹಿಟ್ ಆಗಿತ್ತು ಕನ್ನಡ ಚಿತ್ರರಂಗದಲ್ಲಿ, ಅದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಅದೇ ತರಹದ ಮತ್ತೊಂದು ಜಾನರನ್ನು, ಮತ್ತೊಂದು ರಿಯಲಿಸ್ಟಿಕ್ ಸ್ಟೋರಿಯನ್ನು, ನಮ್ಮ ಸುತ್ತಮುತ್ತ ನಡೀತಾ ಇರುವಂತಹ ಒಂದು ಸ್ಟೋರಿಯನ್ನೇ ಇಟ್ಕೊಂಡು ಭೀಮಾ ಚಿತ್ರವನ್ನು ಮಾಡಿದ್ದಾರೆ ಅನ್ನೋದು ಟ್ರೇಲರ್ನ ನೋಡಿದ್ರೆ ಗೊತ್ತಾಗ್ತಾ ಇದೆ. ಇವತ್ತಿನ ಮಕ್ಕಳು ಬೆಂಕಿ ಪಟ್ಟಣದಲ್ಲಿರೋ ಕಡ್ಡಿ ತರ ಒಂದ್ ಅಂಟ್ಕೊಂಡು ಹೊಡೆದ್ರೆ ಇಡೀ ಪಟ್ಟಣನೇ ಬಗ್ಗಂತ. ಅದರ ಜೊತೆಗೆ ಸಾಕಷ್ಟು ಜನ ಹೊಸ ಕಲಾವಿದರು ಅಂತ ಏನು ಹೇಳಿದೆ. ಫಾರ್ ಎಕ್ಸಾಂಪಲ್, ಈಗ ಶೂಟಿಂಗ್ಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲೇ ಯಾರೋ ಈ ಕ್ಯಾರೆಕ್ಟರ್ಗೆ ಈತ ಸೂಟ್ ಆಗ್ತಾನೆ, ಈತನನ್ನ ಈ ಕ್ಯಾರೆಕ್ಟರ್ನಲ್ಲಿ ಅಥವಾ ಈ ಸೀನ್ನಲ್ಲಿ ಇನ್ವಾಲ್ವ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಅಂತ ಏನಾದರೂ ದುನಿಯಾ ವಿಜಯ್ ಅವರಿಗೆ ಅನಿಸಿದ್ದೆ ಆದರೆ ಅವರನ್ನು ಅಪ್ರೋಚ್ ಮಾಡಿ ಅವರ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿಸೋದು ಕೂಡ ಅವರ ಒಂದು ಹವ್ಯಾಸ. ಆ ತರಹದ ಸಾಕಷ್ಟು ಕ್ಯಾರೆಕ್ಟರ್ಗಳನ್ನ ಸಹ ಈ ಸಿನಿಮಾದಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಅನ್ನೋದು ಖಾತ್ರಿ. ಯಾಕೆಂತಂದರೆ ಟ್ರೇಲರ್ನಲ್ಲಿ ಅದು ಎದ್ದು ಕಾಣ್ತಾ ಇದೆ. ಅದರ ಜೊತೆಗೆ ಚರಣ್ ರಾಜ್ ಅವರ ಮ್ಯೂಸಿಕ್, ಚರಣ್ ರಾಜ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ತುಂಬ ಅದ್ಭುತವಾಗಿ ಕೆಲಸ ಮಾಡಿದೆ ಅನ್ನೋದು ಸಹ ಟ್ರೇಲರ್ನಲ್ಲಿ ಗೊತ್ತಾಗ್ತಾ ಇದೆ. ಓವರ್ ಆಲ್ ಟ್ರೇಲರ್ನ ನೋಡ್ತಾ ಇದ್ದರೆ 9ನೇ ತಾರೀಕು ಕನ್ನಡ ಚಿತ್ರರಂಗಕ್ಕೆ ಬೂಸ್ಟ್ ಸಿಗೋದರಲ್ಲಿ ನೋ ಡೌಟ್.
ಟ್ರೇಲರ್ ನಿಜವಾಗ್ಲೂ ಅದ್ಭುತವಾಗಿ ಮೂಡಿಬಂದಿದೆ. ಅದರ ಜೊತೆಗೆ ದುನಿಯಾ ವಿಜಯ್ ಅವರ ನಟನೆ ಬಗ್ಗೆ ಹೇಳಬೇಕಾಗೇ ಇಲ್ಲ. ಅವರು ಅದ್ಭುತವಾದಂತಹ ನಟ. ತಮ್ಮ ಎಲ್ಲ ಸಿನಿಮಾದಲ್ಲೂ ನಟನೆಯ ಮುಖಾಂತರ ಪ್ರೇಕ್ಷಕರ ಮನವನ್ನು ಗೆಲ್ಲೋದರ ಜೊತೆಗೆ ಅವರ ಟಿಪಿಕಲ್ ಆ್ಯಕ್ಷನ್ಗಳಿಂದ ಸಹ, ಟಿಪಿಕಲ್ ಡೈಲಾಗ್ ಡೆಲಿವರಿಯಿಂದ ಸಹ ಅವರು ತಮ್ಮ ಪ್ರೇಕ್ಷಕರನ್ನ, ತಮ್ಮ ಅಭಿಮಾನಿಗಳ ಗಮನವನ್ನು ಸೆಳೆಯೋದರಲ್ಲಿ ಎರಡನೇ ಮಾತಿಲ್ಲ. ಇದರಲ್ಲೂ ಸಹ ಸಾಕಷ್ಟು ಆ್ಯಕ್ಷನ್ ಸೀಕ್ವೆನ್ಸ್ಗಳು ಇದೆ. ಆ್ಯಕ್ಷನ್ ಸೀಕ್ವೆನ್ಸ್ಗಳನ್ನು ಇಷ್ಟಪಡೋರಿಗೆ, ಮಾಸ್ ಎಲಿಮೆಂಟ್ಗಳನ್ನು ಇಷ್ಟಪಡೋರಿಗೆ ಭೀಮಾ ಒಂದು ದೊಡ್ಡ ಮಟ್ಟದ ಹಬ್ಬ ಆಗುತ್ತೆ ಅನ್ನೋ ಸುಳಿವನ್ನು ಸಹ ಭೀಮಾ ಚಿತ್ರದ ಟ್ರೇಲರ್ನಲ್ಲಿ ದುನಿಯಾ ವಿಜಯ್ ಅವರು ಆ್ಯಸ್ ಎ ಡೈರೆಕ್ಟರ್ ಹಾಗೂ ಆ್ಯಸ್ ಎ ಆ್ಯಕ್ಟರ್ ನೀಡಿದ್ದಾರೆ ಅಂತಲೇ ಹೇಳಬೇಕು. ಇದೆಲ್ಲದರ ಜೊತೆಗೆ ಟ್ರೇಲರ್ನಲ್ಲಿ ಕೊನೆಯಲ್ಲಿ ರಂಗಾಯಣ ರಘು ಅವರ ವಾಯ್ಸ್ ಬರುತ್ತೆ. ಟ್ರೇಲರ್ನಲ್ಲಿ ಎಲ್ಲೂ ಕೂಡ ಅವರ ಅಪಿಯರೆನ್ಸ್ ಅಷ್ಟಾಗಿ ಕಾಣಿಸೋದಿಲ್ಲ, ಆದರೆ ಟ್ರೇಲರ್ನ ಎಂಡಿಂಗಲ್ಲಿ ರಂಗಾಯಣ ರಘು ಅವರ ಒಂದು ವಾಯ್ಸ್ ಓವರ್ ಬರುತ್ತೆ. ರಂಗಾಯಣ ರಘು ಹಾಗೂ ದುನಿಯಾ ವಿಜಯ್ ಅವರ ಈ ಹಿಂದಿನ ಕಾಂಬಿನೇಷನ್ಗಳು ಎಷ್ಟರ ಮಟ್ಟಕ್ಕೆ ವರ್ಕ್ ಆಗಿದೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಟ್ರೇಲರ್ನಲ್ಲಿ ಕೊನೆಯಲ್ಲಿ ರಂಗಾಯಣ ರಘು ಅವರ ವಾಯ್ಸ್ ಓವರನ್ನು ಬಿಡುವ ಮೂಲಕ ಇದರಲ್ಲೂ ಕೂಡ ಏನಾದರೂ ಇವರಿಬ್ಬರ ಕಾಂಬಿನೇಷನ್ ಮೋಡಿ ಮಾಡಬಹುದಾ ಎನ್ನುವ ನಿಟ್ಟಿನಲ್ಲಿ ಒಂದು ಕ್ವಶನ್ ಮಾರ್ಕನ್ನು ಕೊನೆಯಲ್ಲಿ ಟ್ರೇಲರ್ನಲ್ಲಿ ಇಟ್ಟಿದ್ದಾರೆ ಅಂತಲೇ ಹೇಳಬೇಕು. ಕೌರವ್ರನ್ನ ಎದುರಿಸಿದವ್ ನೀನು, ನಿನ್ನ ಸೈನ್ಯ ಉಳಿಸ್ಕೊಳಕ್ಕಾಗಲಿಲ್ಲ. ಎನಿವೆ 9ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ. ಆಲ್ ದಿ ಬೆಸ್ಟ್ ಹೇಳ್ತಾ ಚಿತ್ರತಂಡಕ್ಕೆ, ಇನ್ನೂ ಯಾರೆಲ್ಲ ಭೀಮಾ ಚಿತ್ರದ ಟ್ರೇಲರ್ನ ನೋಡಿಲ್ಲ, ಯೂಟ್ಯೂಬ್ನಲ್ಲಿ ಇದೆ, ಆನಂದ್ ಆಡಿಯೋ ಚಾನಲ್ನಲ್ಲಿ ರಿಲೀಸ್ ಆಗಿ ಆಲ್ರೆಡಿ ಲ್ಯಾಕ್ ಟುಗೆದರ್ ವ್ಯೂಸ್ನ ಕಡೆಗೆ ದಾಪುಗಾಲನ್ನು ಇಡ್ತಾ ಇದೆ. ನೀವು ನೋಡಿಲ್ಲ ಅಂತಂದರೆ ಭೀಮಾ ಚಿತ್ರದ ಟ್ರೇಲರ್ನ ಈಗಲೇ ಹೋಗಿ ನೋಡಿ, ಹೇಗಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.